ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಪ್ರವೀಣ್ ಅವರು ಕಾಡಿಂದ ವಾಪಸ್ ಬಂದ ನಂತರ ದೊಡ್ಡ ಮನೆಯಿಂದ ಬಂದಂಥ ಕರೆ ಇದ್ರ ಬಗ್ಗೆ ಹೇಳಿದೆ. ಆ ಕರೆ ಬಂದ ಮೇಲೆ ಇವರು ದೊಡ್ಡ ಮನೆಗೆ ಏನು ಹೋದರು ಅನ್ನೋದ್ರ ಬಗ್ಗೆ ಮಾಹಿತಿ ಫುಲ್ ನೀಡ್ತೀನಿ. ಕೆಲವರು ಕೇಳ್ಬೋದು, ಇದು ನೀವು ಇದು ಹೆಂಗೆ ಹೇಳ್ತಾ ಇದ್ದೀರಾ ಅಂತ. ನನಗೆ ಈ ಮಾಹಿತಿ ಫುಲ್ಲು A to Z ಒಂದು ಬಿಡದೇ ಪ್ರವೀಣ್ ಅವರೇ ನನ್ನ ಹತ್ರ ಹೇಳಿರೋ ಮಾಹಿತಿ. ಯಾಕಂದರೆ ಅವರು ನಮ್ಮ ಹತ್ರ ಸ್ವಲ್ಪ ಆತ್ಮೀಯರಾಗಿದ್ದರು, ನಮಗೆ ತುಂಬ ಹತ್ತಿರದಲ್ಲಿದ್ದರು. ಮತ್ತು ಅವರು ಯೂಟ್ಯೂಬ್ ಚಾನಲ್ ಮಾಡಿದರು, ಅದರಲ್ಲೂ ಈ ವಿಷಯನೆಲ್ಲ ಹೇಳಿದರು. ಅವರು ನಮಗೆ ಒಂಥರ ಅಣ್ಣವ್ರ ಅಭಿಮಾನದಲ್ಲಿ ನಮಗೊಂಥರ ಗುರುಗಳಾಗಿದ್ದರು. ಸರಿ, ಬನ್ನಿ ಹಾಗೆ ನಿಮಗೆ ಮಾಹಿತಿ ನಾನು ಹೇಳ್ತೀನಿ. ಅವರು ಬೆಂಗಳೂರಿಗೆ ವಾಪಸ್ ಬಂದ ನಂತರ ಅಣ್ಣವ್ರ ಮನೆಯಿಂದ ಅವ್ರಿಗೆ ಫೋನ್ ಬರುತ್ತೆ, ಬನ್ನಿ ಮನೆಗೆ ಅಂತ. ಸರಿ ಆಯಿತು, ಇವರು ಹೋಗ್ತಾರೆ. ಹೋದಾಗ ಅಲ್ಲಿ ಅಮ್ಮವರು ಮತ್ತು ಶಿವಣ್ಣ, ರಾಘಣ್ಣ, ಅಪ್ಪು ಬಾಸ್ ಮತ್ತು ಅವ್ರ ಮನೆ ಕುಟುಂಬದವರೆಲ್ಲರೂ ಅವ್ರನ್ನ ವಿಚಾರಿಸ್ತಾರೆ. ಎಲ್ಲಿವರೆಗೂ ಹೋಗಿದ್ರಿ ನೀವು ಕಾಡಲ್ಲಿ ನೀವು ಹೋದಂಥ ದಾರಿ ಯಾವುದು, ಮತ್ತು ಅಪ್ಪಾಜಿ ಈಗ ಕಾಡಲ್ಲಿ ಯಾವ ಜಾಗದಲ್ಲಿದ್ದಾರೆ, ಈ ಸ್ಥಳಗಳಲ್ಲಿರ್ಬೋದಾ, ಯಾವ ಥರ ಇದ್ದಾರೆ, ಏನು ನಿಮ್ಗೆ ಏನಾರ ಮಾಹಿತಿ ಇದೆಯಾ ನಿಮಗೆ ಅಂತ ಅವರು ಪ್ರವೀಣ್ ಅವ್ರನ್ನ ಕೇಳ್ತಾರೆ. ಪ್ರವೀಣ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅಮ್ಮ, ನಾನು ಈ ಥರ ಹೋಗಿದ್ದೆ, ನಾನು ನಮ್ಮ ಫ್ರೆಂಡ್ ಇಬ್ಬರು. ಅಲ್ಲಿ ಈ ಥರ ಇದು ಕಾಡು ಇದೆ. ನಾವು ಹೋಗಿದ್ದು ಸಮಯದಲ್ಲೇ ನಕೀರನ್ ಗೋಪನೆಲ್ಲ ಹೋಗಿದ್ದರು. ಆದರೆ ಅಪ್ಪಾಜಿ ಯಾವ ಸ್ಥಳದಲ್ಲಿದ್ದಾರೆ ಅಂತ ಸರಿಯಾಗಿ ನನಗೆ ಮಾಹಿತಿ ಇಲ್ಲ. ಆದರೆ ಈ ಬೌಂಡ್ರಿ ಒಳಗಡೆ ಇದ್ದಾರೆ ಅನ್ನೋ ಮಾಹಿತಿ ನನಗೆ ಸಿಕ್ಕಿದೆ. ಯಾಕಂದರೆ ನಾನು ಹೋದಾಗ ಅಲ್ಲಿ ಕೆಲವು ವಿಚಾರಿಸಿದಾಗ ಮತ್ತು ನಾವು ಹೋಗಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ನಕೀರನ್ ಗೋಪಾಲನ್ ಕಾರಲ್ಲಿ ಹೋಗಿರೋದು ಮಾಹಿತಿ ಎಲ್ಲ ಅವ್ರಿಗೆ ಹೇಳಿದ್ಮೇಲೆ ಈ ಸ್ಥಳದಲ್ಲೇ ಇದ್ದಾರೆ ಅಣ್ಣವರು, ಇನ್ನೆಲ್ಲೂ ಹೋಗಿಲ್ಲ ಅವ್ರು ದೂರ ಅಂತಬಿಟ್ಟು ಪ್ರವೀಣ್ ಅವರು ಅಮ್ಮವ್ರಿಗೆಲ್ಲ ಮಾಹಿತಿಗಳನ್ನ ಸಹ ನೀಡ್ತಾರೆ. ಸರಿ, ಈ ಮಾಹಿತಿಗಳು ಮತ್ತು ಸರ್ಕಾರ, ತಮಿಳುನಾಡು ಸರ್ಕಾರದ ಜೊತೆ ಮತ್ತೆ ಮಾತುಕತೆ ಎಲ್ಲ ಆಗಿ ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಈ ಕಡೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಒಂದು ಅಪಹರಣಕ್ಕೆ ಒಂದು ಅಂತ್ಯ ಏನಾರ ನಾವು ಮಾಡಲೇಬೇಕು, ಒಂದು ಹೋರಾಟ ಮಾಡಬೇಕು. ಈ ಹೋರಾಟ ಇಡೀ ಭಾರತೀಯ ರಾಜಕೀಯ ವ್ಯವಸ್ಥೆಗೆ ಒಂದು ಇದಾಗಬೇಕು, ತೊಂದರೆ ಆಗಬೇಕು. ಅದರಿಂದ ಈ ವೀರಪ್ಪನ ಮೇಲೆ ಅವರು ಒತ್ತಡ ತಂದು ಅಣ್ಣವ್ರನ್ನ ಬಿಡುಗಡೆ ಮಾಡಲೇಬೇಕು ಅಂತಬಿಟ್ಟು ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಗಳೂರಿನ ಪನ್ನಂಬ ಪಾರ್ಕಿಂದ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡ್ತಾರೆ. ಕನ್ನಡದ ಕಲಾವಿದರು ಎಲ್ಲರೂ ಸಹ ಅಲ್ಲಿ ಭಾಗವಹಿಸ್ತಾರೆ. ಈಗ ನೋಡಿ, ನಿಮ್ಗೆ ಏನಾರು ಒಂದು ಪ್ರತಿಭಟನೆ ಆಯಿತು ಅಂದರೆ ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಬ್ಬರು ಬರ್ತಾರೆ ಹೀರೋ, ಇನ್ನೊಬ್ಬರು ಹೀರೋ ಬರ್ತಾರೆ, ನಿಮ್ಮಿಂದ 5-6 ಜನ ಹೀರೋಗಳು ಬರೋದೇ ಇಲ್ಲ. ಆದರೆ ಆಗಲೇ ಇಲ್ಲ ರೀ, ಪ್ರತಿಯೊಬ್ಬ ಹೀರೋಗಳು ಸಹ ಅಲ್ಲಿ ಬಂದಿದ್ದರು. ಅವ್ರಿಗೆಲ್ಲ ಇದ್ದಿದ್ದು ಅಣ್ಣವ್ರ ಮೇಲಿನ ಪ್ರೀತಿ, ಅಭಿಮಾನ, ಕಾಳಜಿ. ಸರಿ, ಎಲ್ಲ ಕಲಾವಿದರು ಬಂದು ಪ್ರತಿಭಟನೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಪ್ಪ ಪಾರ್ಕಿಂದ ಮೆರವಣಿಗೆ ಹೊರಡುತ್ತೆ. ಆ ಮೆರವಣಿಗೆಯಲ್ಲಿ ಕೆಲವು ಶಿವಣ್ಣ ಒಂದೆರಡು ಮಾತುಗಳಾಡ್ತಾರೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಮೆರವಣಿಗೆ ಹೊರಡುತ್ತೆ. ಮೆರವಣಿಗೆ ಹೊರಟು ವಿಧಾನಸೌಧದ ಮುಖಾಂತರ ಮೆರವಣಿಗೆ ಹೋಗಿ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಕೊಡುವಂಥ ತೀರ್ಮಾನ ಆಗುತ್ತೆ. ಕನ್ನಡದ ಕಲಾವಿದರು, ಕೆಲವು ಪ್ರಮುಖ ಕಲಾವಿದರು, ಸಾಹಸ ವಿಷ್ಣುವರ್ಧನ್ ಸರ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸರಗೋವಿಂದಣ್ಣ, ಹೀಗೆ ಶಿವಣ್ಣ, ರಾಘಣ್ಣ, ಅಪ್ಪು ಇವರೆಲ್ಲರೂ, ಮನೆಯವ್ರನ್ನ ಬಿಟ್ಟು ಮಿಕ್ಕಿದ ಕಲಾವಿದರು ಒಂದು 10 ಜನ ಕಲಾವಿದರು, ಪ್ರಮುಖ ಕಲಾವಿದರನ್ನ ಕರ್ಕೊಂಡು ರಾಜ್ಯಪಾಲರ ಹತ್ರ ಹೋಗಿ ಮನವಿ ಪತ್ರ ಕೊಟ್ಟು, ಕೇಂದ್ರ ಸರ್ಕಾರದ ಮೇಲೆ ನೀವು ಒತ್ತಡ ತರಬೇಕು, ರಾಜ್ಯದ ಒಬ್ಬ ಸಾಂಸ್ಕೃತಿಕ ರಾಯಭಾರಿನ ಒಬ್ಬ ಕಾಡುಗಳ ವೀರಪ್ಪನ ಕಿಡ್ನಾಪ್ ಮಾಡಿ ಸುಮಾರು 50 ದಿನ ದಾಟ್ತಾ ಇದೆ, ನೀವು ಇದಕ್ಕೆ ಒಂದು ತಾಂತ್ರಿಕ ಅಂತ್ಯವನ್ನು ಕಾಣಿಸಬೇಕು, ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ತಮಿಳುನಾಡಿರೋ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕಾಡುಗಳ ವೀರಪ್ಪನಿಂದ ಅಣ್ಣವ್ರನ್ನ ಬಿಡುಗಡೆ ಮಾಡಿಸ್ಬೇಕು, ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂದ್ಬಿಟ್ಟು ಇವರು ಮನವಿ ಪತ್ರ ಕೊಡೋಕ್ಕೆ ರೆಡಿ ಆಗ್ತಾರೆ. ಸರಿ, ಪ್ರತಿಭಟನೆ ಮೆರವಣಿಗೆ ಆರಂಭ ಆಗುತ್ತೆ.
ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷೋಪಾದಿಯ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರ್ತಾರೆ. ಬೃಹತ್ ಪ್ರತಿಭಟನೆ ಮೆರವಣಿಗೆ ಆರಂಭ ಆಗುತ್ತೆ. ಆ ಮೆರವಣಿಗೆ ನಾನು ಸಹ ಹೋಗಿದ್ದೆ ಅವತ್ತು. ಮೆರವಣಿಗೆ ಆರಂಭವಾಗಿ ವಿಧಾನಸೌಧ ಹತ್ರ ಬರ್ತಾನಂತೆ ಅಣ್ಣವ್ರಿಗೊಂದು ಅಭಿಮಾನಿಗಳಿಗೆ ಒಂಥರ ರೋಷ ಹೆಚ್ಚಾಗತ್ತೆ. ಏನಿದು, ನಮ್ಮ ದೇವ್ರು ಕಾಣೆಯಾಗಿದ್ದಾರೆ, ನಮ್ಮ ದೇವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಯಾವುದೇ ಥರದ ಪ್ರಯತ್ನ ಮಾಡ್ತಾಯಿದ್ರೂ ವಿಫಲ ಆಗ್ತಾ ಇದೆ, ಇದಕ್ಕೆ ಏನು ಕಾರಣ, ಏನು ಹೊಣೆ ಅನ್ನೋ ಒಂದು ಗೊಂದಲದ ಅಭಿಮಾನಿಗಳು ಒಂಥರ ರೋಷ ಹೆಚ್ಚಾಗಿ ಸರ್ಕಾರನೇ ಇದಕ್ಕೆ ನೇರ ಹೊಣೆ. ಅಂದರೆ ಅವನು ಇಟ್ಟಿದ್ದ ಬೇಡಿಕೆಗಳು ಹಾಗೇ ಇತ್ತು, ಅದೆಲ್ಲ ಸರ್ಕಾರ ಮಾಡುವಂಥ ಬೇಡಿಕೆಗಳು. ಆ ಸರ್ಕಾರಕ್ಕೆ ಬೇಡಿಕೆಗೆ ಅಣ್ಣವ್ರನ್ನ ಕಿಡ್ನಾಪ್ ಮಾಡಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ಅಭಿಮಾನಿಗಳೆಲ್ಲ ರೊಚ್ಚಿಗೆದ್ದು ವಿಧಾನಸೌಧದ ಮುಂದೆ ನಿಂತಿದ್ದಂಥ ರಾಜ್ಯ ಸರ್ಕಾರದ ಗಾಡಿಗಳ ಮೇಲೆ ಎಲ್ಲ ಗಾಡಿಗಳನ್ನು ಚಿತ್ರಣ ಮಾಡಕ್ಬಿಟ್ರು. ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಸರ್ಕಾರಿ ಗಾಡಿಗಳನ್ನೆಲ್ಲ ಹೊಡೆದಾಕೋದು, ಮತ್ತು ಅಕ್ಕಪಕ್ಕ ಇದ್ದ ಗಾಡಿಗಳೆಲ್ಲ ಹೊಡೆದಾಕೋದು, ಹೂಕೊಂಡೆಲ್ಲ ಹೊಡೆದಾಕಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರವೂ ಸಹ ಅವತ್ತು ತನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದೆ. ಆದರೆ ಅಲ್ಲಿ ಆಗ್ತಿದ್ದ ಸಮಸ್ಯೆಗಳೇನು ಅಂತ ಯಾರಿಗೂ ಗೊತ್ತಾಗದೆ ಓದಾಡಿದ್ರು. ಪ್ರತಿಭಟನೆಯಿಂದ ಹಿಂಸಾಚಾರ ತಿರುಗಿ ಎಲ್ಲ ಕಡೆ ಹೊಡೆದಾಕಿ ಒಂಥರ ಬೆಂಗಳೂರೇ ಒಂಥರ ನಿಶಬ್ದವಾಗೋಗ್ಬಿಡ್ತು. ಇಲ್ಲಿ ಗಲಾಟೆ ನಡೀತಾ ಇದೆ ಒಂದು ಕಡೆ ಕನ್ನಡ ಚಲನಚಿತ್ರ ಕಲಾವಿದರು, ಪ್ರಮುಖ ಕಲಾವಿದರು ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿ ಪತ್ರ ಸಹ ಕೊಡ್ತಾರೆ. ಇದೆರಡರ ನಡುವೆ ಇನ್ನೊಂದು ಘಟನೆ ಅಲ್ಲಿ ನಡೆಯುತ್ತೆ. ಆ ಘಟನೆ ಇನ್ನೂ ಘನಘೋರವಾಗುವಂತಹ ಪರಿಸ್ಥಿತಿಗೆ ತಂದಿಳಿಸುತ್ತೆ. ಅದೇ ಸಮಯದಲ್ಲಿ ಪ್ರತಿಭಟನೆ ಆರಂಭವಾಗಿರುತ್ತೆ, ಗಲಾಟೆ ಶುರುವಾಗಿರುತ್ತೆ, ಮನವಿ ಪತ್ರ ಕೊಡೋಕೆ ಹೋಗಿರ್ತಾರೆ. ಅದೇ ಸಮಯದಲ್ಲಿ ಅಮ್ಮವ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಯಾಕಂದರೆ ಅವ್ರು ಕಾಡಿಗೆ ಹೋದಾಗಿಂದ ಏನೂ ಊಟ ಸರಿ ಮಾಡೇ ಇರಲ್ಲ ಅಮ್ಮವರು. ನಾವೇ ಊಟ ಮಾಡಿಲ್ಲ ಬಿಡಿ, ನಾವೇ ಎಷ್ಟೋ ದಿನ ಒಂಥರ ಊಟ ಇಲ್ಲದೆ ಇದ್ಬಿಟ್ಟಿದ್ದು. ಇನ್ನು ಅಮ್ಮವರು ಊಟ ಇಲ್ಲದೆ ಇದ್ದ ಅವ್ರಿಗೊಂಥರ ಸುಸ್ತಾಗಿ ಅವರು ಆಸ್ಪತ್ರೆಗೆ ಸೇರ್ತಾರೆ. ಆಸ್ಪತ್ರೆಗೆ ಸೇರಿದ್ದೇ ತಡರಿ ಈ ಕೆಲವು ಕಿಡಿಗಿಡಿ ನನ್ನ ಮಕ್ಕಳು ಅಮ್ಮವರು ತೀರೋಗ್ಬಿಟ್ರು ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಇಲ್ಲೇ ಮೊದಲೇ ದೊಡ್ಡ ಗಲಾಟೆ ನಡೀತಾ ಇದೆ ವಿಧಾನಸೌಧ ಹತ್ರ. ಅವರು ತೀರೋದ್ರು ಅಂತ ವಿಷಯ ಗೊತ್ತಾಗಿದ್ದೇ ತಡರಿ ಇಡೀ ಬೆಂಗಳೂರೇ ನಿಶ್ಶಬ್ದ, ಒಂಥರ ಕತ್ಲು ಆವರಿಸ್ಕೊಂಡಂಗೆ ಆಗ್ಬಿಡ್ತದೆ. ಎಲ್ಲ ಅಂಗಡಿಗಳು ದಬ 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 ಮುಚ್ಚಿಬಿಡ್ತಾರೆ. ಒಂದು ಕಡೆ ಅಣ್ಣವರು ಕಾಡಲ್ಲಿದ್ದಾರೆ, ಅಮ್ಮವ್ರು ಇಲ್ಲಿ ತೀರೋಗ್ಬಿಟ್ರು, ಪರಿಸ್ಥಿತಿ ಏನಾಗಬೇಕು. ಈ ಕೆಲವು ಕಿಡಿಗೇಳಿಗಳು ನನ್ನ ಮಕ್ಕಳು ಆ ಸುದ್ದಿನ ಹಬ್ಬಿಸ್ಬಿಡ್ತಾರೆ. ಆದರೆ ಮನೆಯಿಂದ ಟಕ್ಕಂಥ ಮಾಹಿತಿನ ಎಲ್ಲ ಆಗಿನ ಎರಡಿದ್ದಂಥ ಟಿ ವಿ ಚಾನಲ್ಗಳಿಗೂ ಮತ್ತು ಪೇಪರ್ವರೆಗೂ ಎಲ್ಲ ಮನೆಯಿಂದ ಮಾಹಿತಿ ಹೋಗುತ್ತೆ. ಇಲ್ಲ, ಯಾವುದೇ ಥರ ತೊಂದರೆ ಆಗಿಲ್ಲ ಅಮ್ಮವ್ರಿಗೆ, ಅಮ್ಮವ್ರು ಹುಷಾರಾಗಿದ್ದಾರೆ, ಸ್ವಲ್ಪ ಸುಸ್ತಾಗಿದ್ದಾರೆ ಅಷ್ಟೇ ಅಂಥೇಳಿ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಬಂದ್ರ ಮೇಲೆ ರೀ ಎಲ್ಲ ಸಮಾಧಾನ ಆಗೋದು. ಪ್ರತಿಭಟನೆಯಲ್ಲಿ ಸಮಯದಲ್ಲಿ ಎಲ್ಲ ಕನ್ನಡದ ಎಲ್ಲ ಕಲಾವಿದರು ಭಾಷಣ ಮಾಡ್ತಾರೆ. ಭಾಷಣ ಆದಮೇಲೆ ಶಿವಣ್ಣ ಭಾಷಣ ಮಾಡೋಕ್ಕೆ ಬರ್ತಾರೆ. ಶಿವಣ್ಣ ಭಾಷಣ ಮಾಡೋಕ್ಕೆ ಬಂದಾಗ ಅಲ್ಲಿ ಶಿವಣ್ಣ ಈ ಹೋರಾಟಕ್ಕೆ ಒಂದು ಫುಲ್ ಸ್ಟಾಪ್ ಕೊಡಲೇಬೇಕು ನಾವು. ಕರ್ನಾಟಕ ಬಂದ್. ಶಿವಣ್ಣ ಅಂದು ಕರೆ ನೀಡುವ ಕರ್ನಾಟಕ ಬಂದ್, ಸೆಪ್ಟೆಂಬರ್ 25 ಕರ್ನಾಟಕ ಬಂದ್ ಅಂತ ಶಿವಣ್ಣ ಒಂದು ದೊಡ್ಡ ಘೋಷಣೆಯನ್ನು ಮಾಡ್ತಾರೆ. ಅವತ್ತು ಕರ್ನಾಟಕ ಬಂದು ಸಂಪೂರ್ಣ ಯಶಸ್ವಿಯಾಗಬೇಕು. ಇದನ್ನು ಮನಗಂಡಂಥ ಕೇಂದ್ರ ಸರ್ಕಾರ, ಎಲ್ಲ ಸರ್ಕಾರಗಳು ಅದಕ್ಕೆ ತಲೆಬಾಗಿ ಅಣ್ಣವ್ರನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿಸಲೇಬೇಕು ಅನ್ನೋ ಒಂದು ದೊಡ್ಡ ನಿರ್ಧಾರ, ಹೋರಾಟ ಆಗಬೇಕು ಅಂದ್ಬಿಟ್ಟು ಅವತ್ತು ಶಿವಣ್ಣ ಕರ್ನಾಟಕ ಬಂದ್ಗೆ ಕರೆ ಕೊಡ್ತಾರೆ. ನೋಡಿ, ಒಂದು ದೊಡ್ಡ ಪ್ರತಿಭಟನೆ, ಆ ಗಲಾಟೆ, ಅಮ್ಮವ್ರ ವಿಷಯ ಇದೆಲ್ಲ ಬಂದು ಲಾಸ್ಟ್ಗೆ ಶಿವಣ್ಣ ಕರ್ನಾಟಕ ಬಂದ್ಗೆ ಕರೆ ಕೊಡ್ತಾರೆ. ಸೆಪ್ಟೆಂಬರ್ 25 ಕರ್ನಾಟಕ ಬಂದ್ ಆಗತ್ತೆ. ಆ ಕರ್ನಾಟಕ ಬಂದಲ್ಲಿ ಏನೇನಾಯಿತು, ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಆ ಕರ್ನಾಟಕ ಬಂದಾಗಿತ್ತು.
ಆ ಕರ್ನಾಟಕದ ಬಂದಿನ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಾನು ನೀಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.